ಈ ಊರ್ನಾಗೆ ನರ್ಸ್ ಆಗ್ಲಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಯಾರು ಏನೇ ಆಗ್ಲಿ ಈ ಗೋವಿಂದನು ಕೊಡೋ ಮಾಮೂಲ್ನ ಕೊಟ್ಟೆ ಕೊಡ್ಬೇಕು. ಅಂತಾದ್ರಾಗೆ ನಿನ್ನ ತಂಗಿ ನರ್ಸ್ ಕೆಲ್ಸಕ್ಕೆ ಸೇರಿ 3 ತಿಂಗಳಾಗಿದೆ. ಮೊದಲನೇ ತಿಂಗಳು ನನ್ನ ಮಾಮೂಲೆ ಕಟ್ಟಿಲ್ಲ, ಅದಕ್ಕೆ ಫೈನ್ ಸೇರಿಸಿ 3,000 ಕಟ್ಬೇಕು. 3,000 ಕೊಟ್ರೆ ನಿನ್ ತಂಗಿನ ಬಿಟ್ಬಿಡ್ತೀನಿ. ನೀ ಹೇಳ್ದಾಗೆ ಕೊಟ್ಬಿಡ್ತೀವಿ, ಸ್ವಲ್ಪ ಅವಕಾಶ ಕೊಡು. ನನ್ ತಂಗಿನ ಬಿಟ್ಬಿಡು. ಇನ್ನು 3 ಗಂಟೆ ಒಳಗಾಗಿ 3,000 ತಂದು ಕೊಟ್ರೆ ಥಟ್ ಅಂತ ಬಿಟ್ಬಿಡ್ತೀನಿ ನಿನ್ ತಂಗಿನ. ಏನ್ರಪ್ಪ? ಇಲ್ಲ ಅಂದ್ರೆ ನಿನ್ನ ತಂಗಿ ಜೊತೆ 3 ದಿನ ಸುಖವಾಗಿ ಕಳೆದು 3,000ಕ್ಕೆ ಆ ಸುಖನ ಜಮಾ ಮಾಡ್ಕೋತೀನಿ. ಬೇಡ ಗೋವಿಂದ, ನನ್ ತಂಗಿ ಬಾಳ ಹಾಳ್ ಮಾಡ್ಬೇಡ, ಅವಳ ಬಿಟ್ಬಿಡು. ಅದು ನಿನ್ ಕೈಲೈತೆ ಕಣವ. ಊರಾಚೆ ಇರೋ ತೋಪಿಂತಾವ 3 ಗಂಟೆವರೆಗೂ ಕಾಯ್ತಾ ಇರ್ತೀನಿ. 3 ಗಂಟೆ ಕಳೆದು 1 ನಿಮಿಷಕ್ಕೆ ಸೋಬ್ನಕ್ ರೆಡಿ ಆಗ್ತೀನಿ. ಹೆಂಗೆ? ಇನ್ಸ್ಪೆಕ್ಟರ್ ಸರ್, ಅವ್ರಿಲ್ಲಮ್ಮ. ಹೆಡ್ ಕಾನಿಸ್ಟೇಬಲ್ ಅವರು ಇಲ್ಲಮ್ಮ. SI ಅವ್ರ ಜೊತೆಗೆ DIG ಅವರ ಆಫೀಸ್ಗೆ ಹೋಗಿದ್ದಾರೆ. ನೋಡಮ್ಮ, ಊರಿಗೆ 4 ದಿಕ್ಕುಗಳಿದ್ದ ಹಾಗೆ ಸದ್ಯಕ್ಕೆ ಈ ಸ್ಟೇಷನ್ಗೆ ನಾವ್ 4 ಜನನೇ ದಿಕ್ಕು. ನಾನು ತಿಮ್ಮಪ್ಪ, ನಾನ್ ರಾಗಪ್ಪ, ನಾನ್ ಕೃಷ್ಣಪ್ಪ, ನಾನ್ ಶಿವಪ್ಪ. ಹೇಳಮ್ಮ, ಏನಾಗ್ಬೇಕು ನಿಂಗೆ? ಸರ್, ನನ್ ತಂಗಿನ ಗುಂಡ ಗೋವಿಂದ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಹ್ಞೂ ಸರ್. ಆಕ್ಷನ್ ತಗೋಬೇಕಾದ್ರೆ ದೊಡ್ಡ ಆಫೀಸರ್ಗಳ ಪರ್ಮಿಷನ್ ಬೇಕು. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ ನೀವು? ಈಗ ನೀನ್ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀಯಾ? ಇಲ್ಲ, ನಿನ್ ತಂಗಿನ ಕಾಪಾಡ್ಕೊಳಕ. ಕಂಪ್ಲೇಂಟ್ ಕೊಡಕಾದ್ರೆ ನಾವು 4 ಜನ ಓಕೆ. ಕಾಪಾಡೋಕಾದ್ರೆ ನಾವು 4 ಜನನು ನಾಟ್ ಓಕೆ. ಎಂಥ ಗಂಡಸ್ರಯ್ಯ ನೀವು? ತಿಮ್ಮಪ್ಪ, ರಾಗಪ್ಪ, ಕೃಷ್ಣಪ್ಪ, ಶಿವಪ್ಪ ಅಂತ ದೇವ್ರ ಹೆಸರಿಟ್ಕೊಂಡು ಪವಿತ್ರವಾದ ಕಾಕಿ ಬಟ್ಟೆ ಮೈ ಮೇಲೆ ಹಾಕೊಂಡು ಆಪತ್ನಲ್ಲಿರೋ ಒಂದು ಹೆಣ್ಣನ್ನ ಕಾಪಾಡಕ್ಕಾಗಲ್ಲ ಅಂತಿರಲ್ಲ. ಛೇ! ನೋಡಮ್ಮ, ದೇವ್ರ ಹೆಸರಿಟ್ಕೊಂಡ್ ಮಾತ್ರಕ್ಕೆ ನಾವು ದೇವ್ರಾಗೋಲ್ಲ. ಕಾಕಿ ಬಟ್ಟೆ ಹಾಕೊಂಡಿರೋ ನಮ್ಮಂತವ್ರಿಗೆ ಕಾಪಾಡೋ ಶಕ್ತಿನೂ ಇರಲ್ಲ. ಸತ್ಯ ಏನು ಅಂದ್ರೆ ಟೋಪಿ ತೆಗೆದಿಟ್ಟು ಹೇಳೋ ಅಂತ ನಿಜ ಅಮ್ಮ ಇದು. ಕಾನೂನಿನ ಪ್ರಕಾರ ನಿಮ್ ತಂಗಿನ ಕಾಪಾಡಬೇಕು ಅಂದ್ರೆ SI ಸಿಗೋದು ಮಧ್ಯಾಹ್ನ. ಹಾಗಾದ್ರೆ ನನ್ ತಂಗಿನ ಕಾಪಾಡ್ಕೊಳ್ಳೋ ದಾರಿ? ಅರ್ಜೆಂಟ್ ಆಗಿ ನಿನ್ ತಂಗಿಯನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಇಲ್ಲಿಂದ ನೆಟ್ ಹೋಗಿ ರೈಟಿಗೆ ತಿರುಗು, ಅಲ್ಲೇ ಇದೆ ಒಂದ್ ಗ್ಯಾರೇಜು. ಆತ ಬರೀ ಕಾರ್ ಮಾತ್ರ ಅಲ್ಲಮ್ಮ, ಇಂಥ ಪೇಟೆ ರೋಡಿಗಳನ್ನ ಬಂಬಾಟಾಗಿ ರಿಪೇರಿ ಮಾಡ್ತಾನೆ. ಯಾರವನು? ಗೂಂಡಾಗಳಿಗೆಲ್ಲ ದಾದ, ದಿಕ್ಕಿಲ್ದವರಿಗೆಲ್ಲ ದೇವ, ಸಹಾಯ ಬೇಡವರಿಗೆ ಕರ್ಣ. ಹೋಲ್ಸೇಲ್ ಕರ್ನಾಟಕಕ್ಕೆ ಕರುಣಾಮಯಿ. ಪ್ರತಾಪ್, ಇದ್ ಕೇವಲ ಅರ್ಧ ಗಂಟೆ ಮಾತ್ರ ಉಳಿದಿದೆ. ನಿಮ್ ಕಾಲಿಗೆ ಬಿದ್ದು ಬೇಡ್ಕೋತೀರಿ, ನನ್ ತಂಗಿ ಮಾನ ಉಳಿಸಿ. ಬಾರೆ ನನ್ನ ಮುದ್ದಿನ ರಾಣಿ. ಬಿಟ್ಬಿಡು, ನನ್ ಮಾನ ಹಾಳ್ ಮಾಡ್ಬೇಡ, ನಿನ್ ಕಾಲಿಗೆ ಬೀಳ್ತೀನಿ, ನನ್ ಬಿಟ್ಬಿಡು. ಏಯ್, ಇಂಥ ಹಳೆ ಡೈಲಾಗ್ ಎಲ್ಲ ನನಗ್ ಸೂತ್ರ ಮಿಡ್ಸಕ್ಕಿಲ್ಲ. ಪುಸುಕ್ಕಂತ ಮೇಲೆದ್ದು ಕಸಕ್ಕಂತ ಕಿಸ್ಕೊಡು ಕೆನ್ನೆಗೆ, ಮತ್ ನಿಂದ ಕಸಕ್ಕಂತ ಮಂಚದ ಮೇಲೆ ಜಾರ್ ಬಿಡ್ತೀನಿ. ಹೆಂಗೆ? 1 2 ಯಾರೋ ನೀನು? ಮನುಷ್ಯತ್ವಕ್ಕೆ ಮಂಜಿನ ಕರ್ಗೋನು. ನಿನ್ನಂಥ ರಾಕ್ಷಸರಿಗೆ ಶಿಕ್ಷೆನ ಬಕ್ಷಿಸ ಕೊಡೋನು. ನೀನೇನ್ ಜಗದೇಕ ವೀರನ? ಯಾಕೆ ಅನುಮಾನನ? ತಗೋ ಸ್ಯಾಂಪಲ್. ಗುರು, ಇದೊಂದ್ಸಲ ಬಿಟ್ಬಿಡು ಗುರು. ಇನ್ನೊಂದ್ ಕಿತ ನಿನ್ನ ಮುಖ ತೋರಿಸ್ದಂಗೆ ಕಾಡ್ನಲ್ಲಿ ತಲೆ ಮರ್ಸ್ಕೊಂಡಿರ್ತೀನಿ ಗುರು. ಗುರು, ಓಹೋ, ಬಂದ್ರ? ಬನ್ನಿ 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 ಬನ್ನಿ. ಎಲ್ಲಾ ಮುಗಿದ್ಮೇಲೆ ಕೊನೆಯಲ್ಲಿ ಬರ್ತೀರಾ. ಈಗೇನಿದು ಸ್ವಲ್ಪ ಬೇಗ ಬಂದಿದ್ದೀರಲ್ಲ? ತಿಮ್ಮಪ್ಪ, ರಾಗಪ್ಪ, Yes, sir. ಎಲ್ಲರನ್ನು ಹಿಡ್ಕೊಂಡು ವ್ಯಾನ್ ತೊಗೊಳ್ಳಿ.
ಗೋವಿಂದ ನೀನ್ ವ್ಯಾನ್ ನಲ್ಲಿ ಇದ್ರೆ ಆನಂದ ಹೋಗಪ್ಪ. ನೀವು ಸಮಯಕ್ಕೆ ಸರಿಯಾಗಿ ಬರ್ದೇ ಹೋಗಿದ್ದಿದ್ರೆ ನನ್ ಮಾನ ಪ್ರಾಣ ಎರಡೂ ಹಾಳಾಗ್ ಹೋಗಿರೋದು. ಓಕೆ, ಸೊ ನಾ ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀ? ನಡಿ. ನಾನಾ? ಎಲ್ಲಿಗೆ? ಲಾಕಪ್ಗೆ. ಏನ್ ಹೆಡ್ಡು, ನ್ಯಾಯಕ್ ನ್ಯಾಯ ಕೊಟ್ಟವನ್ನ ಹೊಗಳೋದ್ ಬಿಟ್ಬಿಟ್ಟು ಲಾಕಪ್ ಬಾ ಅಂತ ಕರಿತಾ ಇದೆಯಲ್ಲ, ಇದು ನ್ಯಾಯಮಯಮಯಮಯೋ ಅನ್ಯಾಯಮಯಮಯಮಯಮೋ? ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದು ನಾನು ನೀನು ಅಲ್ಲ, ಅದು ಕೋರ್ಟ್ ಇದೆ, ಕಾನೂನು ಇದೆ. ನಡಿಯಯ್ಯ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ನೀವು ಬನ್ನಿ. ಬನ್ನಿ ಸರ್. ನೀವು ಈ ಕುರ್ಚಿ ಮೇಲೆ ಕೂತ್ಕೊಳ್ಳಿ ಸರ್. ಬೇಡ 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 ಬೇಡ, ಅದು ಎಸ್ ಐ ಅಣ್ಣ ಅವ್ರದ್ದು. ಆಮೇಲೆ ಅವ್ರು ಬಂದ್ ಕೂಡಲೇ ಮುಖ ಉದಿಸ್ಕೊಂಡು ರೂಲ್ಸು ಗಿಲ್ಸು ಅಂತ ಶಂಕ ಹೊಡೆದ್ ಬಿಡ್ತಾರೆ ಅಲ್ವಾ ಹೆಡ್? ಅರ್ಥ ಆಯ್ತು. ನೀವು ಕೂತ್ಕೋಬಹುದು ಸರ್. ಗುರು, ಅವನ್ಗೇನೆ ಸ್ಪೆಷಲ್ ಮರ್ಯಾದೆ ತೋರಿಸೋದು. ಅವನು ಬೆಂಚ್ ಮೇಲೆ ಕೂರ್ಸಯ್ಯ. ಏನ್ ಹೆಡ್ಡು, ಕುದುರೆನು ಕತ್ತೆನು ಒಂದೇ ಜಾಗದಲ್ಲಿ ಕಟ್ಟು ಅಂತ ಹೇಳ್ತಿದ್ಯಲ್ಲ ನೀನು? ಇದು ಪೊಲೀಸ್ ಸ್ಟೇಷನ್, ಡ್ಯೂಟಿಲಿರೋ ಪೊಲೀಸ್ನವನ ನೀನು ಅವನು ಅಂತ ಕರೆಯೋದು ಕಾನೂನು ವಿರುದ್ಧ ಅಂತ ಗೊತ್ತಿಲ್ಲ ನಿನ್ಗೆ? ಗೊತ್ತು, ಪ್ರೀತಿ ಇದ್ ಕಡೆ ಸಲಿಗೆ ಜಾಸ್ತಿ ಇರುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಸರಿ ಸರಿ. ಅಲ್ಲಮ್ಮ, ಅಂತ ಆಪತ್ತು ಸ್ಥಿತಿ ಬಂದಾಗ ನೇರ ಪೊಲೀಸ್ ಸ್ಟೇಷನ್ ಬರೆದು ಬಿಟ್ಟು ಇವನ ಹತ್ರ ಯಾಕೆ ಹೋಗ್ಬೇಕಾಗಿತ್ತು? ಹೆಡ್ಡು, ನಾನೊಂದ್ ಮಾತು ಹೇಳ್ತೀನಿ, ದಯವಿಟ್ಟು ಏನು ತಿಳ್ಕೊಬಾರ್ದು. ತಪ್ಪು ನಡೆಯೋ ಜಾಗದಲ್ಲೆಲ್ಲ ತಟ್ಟಂತ ಪೊಲೀಸ್ನವ್ರು ಬಂದು ಕಾಪಾಡಿದ್ರೆ ಜನ ಎಲ್ಲ ದೇವಸ್ಥಾನಕ್ಕೋ ಚರ್ಚ್ಕೋ ಮಸೀದಿಗೋ ಹೋಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಎಲ್ರು ಪೊಲೀಸ್ ಸ್ಟೇಷನ್ ಬಂದು ಎಸ್ ಐ ಅವರಿಗೆ ತೆಂಗಿನಕಾಯಿ ನೈವೇದ್ಯ ಮಾಡಿ ಈ ಕಾನ್ಸ್ಟೇಬಲ್ ಗಳಿಗೆ ಆರತಿ ಎತ್ತಿರೋರು. ಅದ್ರಾಗಿದ್ದು ಎಷ್ಟೋ ಚೆನ್ನಾಗಿರ್ತಿತ್ತು. ಮಂಗಳಾರತಿ ತಟ್ಟೆಗೆ ಚಿಲ್ಲರೆ ಕಾಸಾದ್ರೂ ಬೀಳ್ತಿತ್ತು. ಮುಚ್ಚಯ್ಯ ಬಾಯ್ನ. ಎಲ್ಲೋ ಒಬ್ಬ ಮುಟ್ಟಾಳ ಮಾಡ್ದ ಅಂತಂದ್ರೆ ಎಲ್ರು ಹಾಗೆ ಇರ್ತಾರಂತ ತಿಳ್ಕೊಬೇಡ. ನಾನ್ ಯಾಕೆ ತಿಳ್ಕೊಳ್ಳಿ, ನನಗ್ ಗೊತ್ತಿಲ್ವಾ? ಈ ಊರಿನ ಬೆಸ್ಟ್ ಎಸ್ ಐ ಅಂದ್ರೆ ಯಾರು? ಅಶೋಕ್ ಕುಮಾರ್. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ. ಎಸ್ ಐ ಅಣ್ಣ, ನಂದು ಒಂದ್ ನಮಸ್ಕಾರ ಇಟ್ಕೊಳ್ಳಿ. ನಮಸ್ಕಾರ. ನೀನ್ ಯಾಕೆ ಇಲ್ಲಿದ್ಯಾ? ನಾನೇನ್ ಮಾಡ್ಲಿ, ಗುರು ನಾನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು. ಕರ್ಕೊಂಬಂದ್ರ? ನೀನೇನಂತ ತಪ್ಪು ಮಾಡ್ದೆ? ಊರಾಚೆ ಇರೋ ತೋಪ್ನಲ್ಲಿ ಈ ಗೋವಿಂದ್ ಜೊತೆ ಭಯಂಕರವಾಗಿ ಹೊಡೆದಾಡ್ತಿದ್ದೆ ಸರ್. ದಯವಿಟ್ಟು ಕ್ಷಮಿಸಿ ಸಾರ್. ನಾನೇ ಸ್ವತಃ ಹೋಗಿ ಇಬ್ರನ್ನ ಬೇಡ್ಕೊಂಡಿದ್ದಕ್ಕೆ ಈ ಗೋವಿಂದನಿಂದ ಹಾಳಾಗ್ತಿದ್ದ ನನ್ನ ತಂಗಿ ಶೀಲಾ ಉಳಿತು. ಗೊತ್ತಾಯ್ತಾ ಸರ್? ಇದ್ರಲ್ಲಿ ನಂದೇನ್ ತಪ್ಪಿದೆ? ಕಾನೂನ ಕೈ ತಗೊಂಡಿದ್ದು ತಪ್ಪಲ್ಲ. ಓಕೆ ಓಕೆ. ತಿಮ್ಮಪ್ಪ, ಎಸ್ ಸರ್. ಈ ರೋಡಿಗಳನ್ನ ಲಾಕಪ್ ತಳ್ಳಿ. ಆಗಪ್ಪ, ಎಸ್ ಸರ್. ಇವ್ರ ಹತ್ರ ಒಂದು ರಿಟರ್ನ್ ಕಂಪ್ಲೇಂಟ್ ತಗೊಳ್ಳಿ. ಆಗ್ಲಿ ಸರ್. ಮಿಸ್ಟರ್ ರಾಮಚಂದ್ರಯ್ಯ. ಎಸ್ ಸರ್. ಪೊಲೀಸ್ನವ್ರಿಗೆ ಪಬ್ಲಿಕ್ ಸಪೋರ್ಟ್ ಬೇಕು. ಒಬ್ಬ ವ್ಯಕ್ತಿ ಸಾಯ್ತಾ ಇದ್ರು ನಮಗೆ ಯಾಕೆ ಬೇಕು ಅಂತ ನೋಡ್ದ ಹಾಗೆ ಹೋಗೋ ಈ ಪ್ರಪಂಚದಲ್ಲಿ ಇನ್ನೊಬ್ರು ಆಪತ್ನಲ್ಲಿದ್ದಾರೆ ಅಂದ ತಕ್ಷಣ ಹೋಗಿ ಕಾಪಾಡದ ಇಂಥ ವ್ಯಕ್ತಿಗಳನ್ನ ನಾವು ಗೌರವಿಸ್ಬೇಕು. ಅಂದರೆ ಈತನ್ ಬಿಟ್ಬಿಡು ಅಂತ ಹೇಳ್ತಿದ್ದೀರಾ ಸರ್? ಎಸ್, ನೀವೇ ಸ್ವತಃ ನನ್ನ ಜೀಪ್ ನಲ್ಲಿ ಕರ್ಕೊಂಡು ಹೋಗಿ ಇವ್ರ ಗ್ಯಾರೇಜ್ ಬಿಟ್ಬಿಟ್ಟು ಬನ್ನಿ. ಸಾರ್ ಈತ ಇಟ್ ಈಸ್ ಮೈ ಆರ್ಡರ್. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ನಾ ಬರ್ತೀನಿ. ಓ, ಪೊಲೀಸ್ ಸ್ಟೇಷನ್ ಬರ್ತೀನಿ ಅಂತ ಹೇಳ್ಬಾರ್ದಲ್ಲ? ಓಕೆ, ಬಾಯ್ ಗುರು. ಬನ್ನಿ ಹೆಡ್ಡು, ಇದೇ ನಮ್ ಶೆಡ್ಡು. ಇಷ್ಟು ದೂರ ಟ್ರಬಲ್ ತಗೊಂಡ್ ಬಂದಿದ್ದೀರಾ, ಒಂದ್ ಕಪ್ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ನೋ ಐ ಆಮ್ ಆನ್ ಡ್ಯೂಟಿ. ಹೆಡ್ಡು, ಟೀಗೆ ಏನ್ ಗೊತ್ತಾಗತ್ತೆ ನೀವು ಡ್ಯೂಟಿಲಿ ಇದ್ರು ಮಫ್ತಿದ್ರು ಅಂತ. ಹುಬ್ಳಿ ಬರೋ ಇಲ್ಲಿ. ಏನ್ ಮಾಡ್ತಿದ್ಯಾ? ಏನಿಲ್ಲ ಗುರು, ಆ ಟ್ಯೂಬ್ ಟೈರ್ ಇಂದ ಬತ್ತಾನೆ ಇಲ್ಲ. ಅದನ್ನ ಆಮೇಲೆ ಮಾಡುವಂತೆ, ಬೇಗ ಹೋಗಿ 3 ಸ್ಪೆಷಲ್ ಟೀ ತಗೊಂಬ ಹೋಗು. ಆಯ್ತು ಗುರು. ಈ ಟೈರು ಟ್ಯೂಬು ಇದ್ದ ಹಾಗೆ ಮನಸ್ಗೂ ಹಾಕೊಂಡಿರೋ ಬಟ್ಟೆಗೂ ಒಂಥರ ಸಂಬಂಧ ಇದೆ. ಹಾಗೆ ಅಂತೀರಾ? ಮನಸ್ಸು ಇಲ್ಲೇ ಇದ್ದು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದೆ, ಆದ್ರೆ ಹಾಕೊಂಡಿರೋ ಕಾಕಿ ಬಟ್ಟೆ ಬೇಡ ಅಂತ ಹೇಳ್ತಾ ಇದೆ ಅಲ್ವಾ? ಇಷ್ಟೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಯಾವ್ದಾರೋ ಕಾರಿನ ಬಾರೆಟ್ ತೆಗೆದಿದ್ರೆ ಎಷ್ಟೋ ಕೆಲಸ ಆಗ್ತಿತ್ತು. ರಾಮಾಯಣದಲ್ಲಿ ರಾಮ ತಾನು ರಾಜ ಅನ್ನೋದನ್ನ ಮರ್ತು ಶಬರಿ ಕರಿತಿದ್ದ ಹಾಗೆ ಓಡೋಗಿ ಅವಳು ಕೊಟ್ಟ ಎಂಜಲ್ ಹಣ್ಣು ತಿಂದ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಪ್ಪ ಈ ಕತೆ ಹೇಳ್ತಾ ಇದ್ರು. ಕೊಡೋರ್ ಮನಸ್ಸು ಚೆನ್ನಾಗಿಲ್ಲ ಅಂತ ಗೊತ್ತಿದ್ರು ಅವ್ರು ಕೊಡೋ ಆತಿಥ್ಯನ ತಿರಸ್ಕರಿಸಬಾರ್ದಂತೆ. ಈ ಮಾತನ್ನ ನಮ್ಮ ಅಪ್ಪನೇ ಹೇಳ್ತಿದ್ದ. ಈ ಕೊರತಾ ಅನುಭವಿಸೋ ಬದಲು ಬಾಯಿ ಮುಚ್ಕೊಂಡು ಕೊಟ್ಟಿ ಕುಡ್ಕೊಂಡು ಹೋಗೋದು ಒಳ್ಳೇದು. ಎಲ್ಲಿ ಟೀ? ಗುರು, ಬಿಸಿ ಬಿಸಿ ಟೀ. ನೀನ್ ಯಾಕೆ ಸ್ಟ್ರಾಂಗ್ ಇದೆ ಅಂತ ಅನ್ನೋದು ಈಗ ಅರ್ಥವಾಯ್ತು. ದಿವಸಕ್ಕೆ 20 ಸಲ ಈ ತರ ಸ್ಟ್ರಾಂಗ್ ಮಸಾಲಾ ಟೀ ಕುಡಿಯೋದ್ರಿಂದಲೇ ನೀನ್ ಅನ್ಕೊಂಡ್ ಕೆಲಸ ಎಲ್ಲ ಸಾಧಿಸ್ತಿರೋದು. ನಮ್ಮ ಅಪ್ಪನೂ ಇದೇ ಮಾತು ಹೇಳ್ತಿರ್ತಾರೆ. ನೋಡು, ಅಪ್ಪ ಅಪ್ಪ ಅಂತ ಮಾತು ಹೇಳ್ತಾ ಇದ್ದಿ. ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೋ. ಏನು? ಕಾರು ಗೇರು ಹೋಯ್ತು ಅಂತಂದ್ರೆ ಮೆಕ್ಯಾನಿಕಲ್ ಶೆಡ್ಗಳಿವೆ. ಕೈಕಾಲು ಹೋಯ್ತು ಅಂತಂದ್ರೆ ಡಾಕ್ಟರ್ಗಳಿದ್ದಾರೆ. ಪ್ರಾಣ ಹೋಯ್ತು ಅಂತಂದ್ರೆ ತಂದೆಗೆ ಒಬ್ಬ ಮಗನೇ ಇರೋದಿಲ್ಲ. ಬರ್ತೀನಿ. ಎಂಥ ಡೈಲಾಗ್ ಹೊಡೆದ್ರು ಸಾಹೇಬ್ರು.
ಅವ್ರು ಯಾರು